ಹಾಯ್ ರೀ, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾವು ಕೂಡ ಚೆನ್ನಾಗದೀವಿ ನೋಡಿರಿ. ಇವತ್ತಿನ ಲಾಗ್ ಚಲೋ ಮಾಡಕತ್ತೀನಿ ಬರ್ರಿ. ಇವತ್ತಿನ ಲಾಗ್ನೊಳಗೆ ಏನಿರುತ್ತೆ ಹೇಗಿರುತ್ತಂತ ನೋಡ್ಕೊಂಬರ್ರಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗೆಲ್ಲ ನೋಡಿರಿ ಕಸ ಗುಡಿಸಿ ಅನ್ನ ಮಾಡಿ ನೋಡಿರಿ ಇಲ್ಲಿ ಅನ್ನ ಮಾಡೋಕ್ಕೆ ರೆಡಿ ಮಾಡಿ ನೋಡಿರಿ. ಇವಾಗ ಅಂಗನವಾಡಿ ಅಕ್ಕಿ ಕೊಟ್ಟಾರಲ್ಲ, ಒಂದಿಷ್ಟು ಅಕ್ಕಿ ಕೊಟ್ಟರು ನೋಡ್ರಿ. ಒಂದಿಷ್ಟು ಇವಕ್ಕೆ ಒಗ್ಗರಣೆ ಹಾಕಿ ಅನ್ನ ಮಾಡಿದ್ರಾತು. ಒಂದಿಷ್ಟು ಹೆಸರುಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿ ಹೊಳೀನಿ. ಇವು ಪಲಾವ್ ಅನ್ನಕ್ಕೆ ರೀ, ಒಗ್ಗರಣೆ ಅನ್ನಕ್ಕೆ ಹೆಸರುಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿ ಹೊಳೀನಿ. ಇಲ್ಲಿ ಹೆಸರುಕಾಳು ಕುದಿಯಾಕತ್ತಾವ್ರಿ. ಹೆಸರುಕಾಳು ಕುದಿಯೋಣ ಹಂಗೆ ಅನ್ನಕ್ಕೆ ಒಗ್ಗರಣೆ ಹಾಕಿ ಪಲ್ಯ ಮಾಡಿ ಇವು ಹಾಕಿ ನೋಡಿರಿ. ಈ ಥರ ಅದಾವು. ಅರ್ಶಿಣ ಪುಡಿ, ಬ್ಯಾಳೆ ಪಾಳೆ, ಖಾರ ಉಪ್ಪೆಲ್ಲ ಐತ್ರಿ. ಹಂಗೆ ಮಾಡಿ ರುಚಿ ಆಗಲ್ಲ. ಒಂದಿಷ್ಟು ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಪಾನೆ ಕೊಟ್ಟು ಮಾಡಿದ್ರೆ ರುಚಿ ಆಗುತ್ತೆ ನೋಡಿರಿ. ಇದು ಮಕ್ಳಿಗೆ ಅಂತ ಕೊಟ್ಟಾರ ನೋಡಿರಿ. ಈ ಥರ ಒಂದಿಷ್ಟು 2 ಸಲ ಮಾಡೀನಿ ರೀ. ಈಗ 1 kgಗೆ 2 ಸಲ ಮಾಡೀನಿ ರೀ. ಇನ್ನು ಅರ್ಧ kg ಅದ ನೋಡಿರಿ, 2 ಸಲ ಮಾಡೀನಿ. ನೋಡಿರಿ, ಇವಾಗ ಜಳಕ ಆಯ್ತು, ಪೂಜೆನೂ ಆಯ್ತು, ನಾಷ್ಟಾನೂ ಆಯ್ತು. ಅದೇ ಒಂದಿಷ್ಟು ಒಗ್ಗರಣೆನ ಮಾಡಿದ್ನಲ್ರಿ, ಅನ್ನ ಉಂಡೀನಿ. ಹೆಸರುಕಾಳು ಪಲ್ಯ ಮಾಡೀನಿ. ಮಧ್ಯಾಹ್ನ ರೊಟ್ಟಿ ಮಾಡ್ತೀನಿ ರೀ. ಶ್ರವಣ್ ಕುಮಾರ ಅನ್ನ ಉಂಡ್ರು. ಮತ್ತೆಲ್ಲ ರೊಟ್ಟಿ ಮಾಡಕ್ಕೆ ನೋಡಿ ನಾನು ಇಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ಅನ್ನ ಉಂಡೀನಿ ರೀ. ಉಂಡೀನಿ. ಇವಾಗ ಏನೈತೆ, ನಾನು ಒಂದು ಅರ್ಜೆಂಟು ಜಂಪರ್ ಹೊಲಿಬೇಕು ರೀ. ಅದೊಂದು ಜಂಪರ್ ಅರ್ಜೆಂಟ್ ಹೊಲಿಬೇಕು, ಅದನ್ನು ಹೊಲಿತೀನಿ ರೀ. ಈಗ ನೋಡಿರಿ, ಅನ್ನ ಉಂಡೀವಿ. ಇನ್ನೊಂದು ಸ್ವಲ್ಪ ಐತ್ರಿ, ಇನ್ನೊಂದು ಸ್ವಲ್ಪ ಅನ್ನ ಐತಿ. ಹೆಸರುಕಾಳು ಪಲ್ಯ ಮಾಡಿದ್ನಲ್ಲ, ಹೆಸರುಕಾಳು ಪಲ್ಯನೂ ಐತ್ರಿ. ಶ್ರಾವಣಿ ಇನ್ನು ಉಣ್ಣಾಕ ಕೂತಾಳ್ರಿ. ಒಂದು ಟ್ಯೂಷನ್ಗೆ ಹೋಗ್ತಾಳ್ರಿ ಶ್ರಾವಣಿ. ನಾನೇನೈತೆ ಇನ್ನು ಬಟ್ಟೆ ಆಮೇಲೆ ಒಗಿತೀನಿ ರೀ. ನಿನ್ನೆ ಯಾವತ್ತಿ ಹೋಗಿ ನೋಡ್ರಿಲ್ರಿ ಬಟ್ಟೆ. ಈಗ ತಂಪತ್ನ್ಯಾಗ ಕಟಿಂಗ್ ಮಾಡಿ ಇಡ್ತೀನಿ. ಮತ್ತು ಮಧ್ಯಾಹ್ನದಾಗ ಬಟ್ಟೆ ಒಗೆದು ಸ್ಟಿಚಿಂಗ್ ಮಾಡ್ತೀನಿ ನೋಡಿರಿ. ಒಂದು ಅರ್ಜೆಂಟ್ ಕೊಡ್ಬೇಕು ರೀ ಜಂಪರ್. ಸಂಜೆ ಕಡೆ ಅರ್ಜೆಂಟ್ ಐತಿ ಕೊಡೋದು. ಅದನ್ನು ಕಟಿಂಗ್ ಮಾಡ್ತೀನಿ ಬರ್ರಿ. ಕಟಿಂಗ್ ಮಾಡಿ ತೋರಿಸ್ತೀನಿ ಕೂಡ. ಫುಲ್ ವಿಡಿಯೋ ಏನು ಹಾಕಲ್ರಿ, ಕ್ಲಿಪ್ಪಿಂಗ್ ತೊಗೊತೀನಿ ನೋಡಿರಿ. ಯಾಕಂದ್ರೆ ವಿಡಿಯೋ ಮಾಡ್ಕೊತ ಕೂತೀನಿ ಅಂದ್ರೆ ನಂದು ಟೈಲರಿಂಗ್ ಕೆಲಸ ಅಲ್ಲೇ ಕುಂದಿರುತ್ತೆ ರೀ. ಹಿಂಗಾಗಿ ಹೇಳಿದ್ರೆ ಆಯ್ತು, ಟೈಲರಿಂಗ್ ಕೆಲಸನೇ ಮಾಡಿಲ್ಲ ರೀ. ಹೊಲಿದ್ರೆ ನನಗೀಗ ರೊಕ್ಕದ ಅವಶ್ಯಕತೆ ಭಾಳ ಐತಿ. ಅದಕ್ಕೆ ಮತ್ತು ಟೈಲರಿಂಗ್ ಕೆಲಸ ಹೊಳ್ಳೆ ಮತ್ತು ಚಲೋ ಮಾಡಿ ನೋಡಿರಿ. ಇಲ್ಲೇ ಬ್ಲೌಸ್ ಕಟಿಂಗ್ ಮಾಡಾಕತ್ತೀನಿ. ಇದೊಂದು ಅಸ್ತ್ರ ಬ್ಲೌಸ್ ಐತ್ರಿ, ಅರ್ಜೆಂಟ್ ಕೊಡೋದೈತ್ರಿ. ಕಟಿಂಗ್ ಮಾಡಿ 3 ಜಂಪರ ಕಾಜಿ ಗುಂಡಿ ಮಾಡ್ತೀನಿ ರೀ. ನೀವು ಮಾಡ್ಕೇರಿ. ನಾನು ಇದನ್ನು ಟಿಚಿಂಗ್ ಮಾಡ್ಬೇಕಂತ ಮಾಡೀನಿ ರೀ. ಇದು ಕಟಿಂಗ್ ಮಾಡಾಕತ್ತೀನಿ ರೀ. ಇವಾಗ ಎಲ್ಲ ಹಿಂಭಾಗ ಮುಂಭಾಗ ತೆಗ್ದೀನಿ ರೀ. ಇನ್ನು ಸುದ್ದಾಗ ಕಟ್ ಮಾಡ್ಕೊಂಡು ಕೊಂಚಿ ತೋಳು ಕಟಿಂಗ್ ಮಾಡ್ಬೇಕ್ರಿ. ಇದ್ರಾಗ 2 ತೋಳು ಕಟಿಂಗ್ ಮಾಡಿರಾತು ಅಂತೇಳಿ ಮಡ್ಚಾಕತ್ತೀನಿ ನೋಡಿರಿ. ಇಲ್ಲೇ ಈಗ ಟೈಮ್ ಒಂದು 11 ಗಂಟೆ ಆಗಿರ್ಬೇಕು ರೀ. ಎಲ್ಲ ಕೆಲಸ ಮಾಡ್ಕೊಂಡು ಜಳಕ ಮಾಡಿ ಪೂಜೆ ಗೀಜೆ ಮಾಡಿ ಟೈಲರಿಂಗ್ ಕೆಲ್ಸಕ್ಕೆ ಕುಂದಿರ್ಬೇಕಂದ್ರೆ ಬಟ್ಟೆನೇ ಅದಾವ್ರಿ. ಬಟ್ಟೆ ಒಗಿಬೇಕು. ಸಂಜೆ ಕಡೆ ಒಗ್ದಾಕ್ತೀನಿ ರೀ. ಲೈಟ್ ಅದಾವ್ರಿ. ಇವಾಗ ಕಟಿಂಗ್ ಮಾಡ್ಕೊಂಡು ಮತ್ತು ಕಾಜಿ ಗುಂಡಿ ಮಾಡ್ತೀನಿ ರೀ. ಮಾಡಿ ಮತ್ತು ಒಳ್ಳೆ ಹೊಲಿತೀನಿ ನೋಡಿರಿ. ಹೊಲಿಬೇಕಂತೀನಿ ರೀ. ನೋಡೋಣ ರೀ ಹೆಂಗೆ ಆಗುತ್ತೆ ಹೊಲಿಯಬೇಕ್ರಿ ಅರ್ಜೆಂಟಾಗಿ ಅಂತ್ಯಾರ. ಹೊಲಿಯತ್ತೀನಿ ರೀ. ಕಟಿಂಗ್ ಮಾಡ್ಕೊಂಡು ತೋಳಿಗೆ ಅರಿವಿ ಹಾಕೊಳಕತ್ತಿದ್ದೀನಿ ರೀ. ಅದು ಈ ಕಡೆನೂ ಕಂಬರಾಕತ್ತು, ಈ ಕಡೆ ಕಂಬರಾಕತ್ತು. ಹೆಂಗಂತ ನೋಡ್ಕೊಂಡು ಮತ್ತು ಅರಿವಿ ಹಾಕ್ಕೊಂಡು ನೋಡಿರಿ. ಇಲ್ಲೆಲ್ಲ ಕಟಿಂಗ್ ಮಾಡೋದು ಮುಗೀತು ರೀ. ಬ್ಲೌಸು ಕಟ್ ಹೋಗಿದ್ದೀನಿ. ಕಟಿಂಗ್ ಮಾಡೋದು ಮುಗೀತು ರೀ ಬ್ಲೌಸು. ಇವನ್ನ 3 ಜಂಪರ ಕಾಜಿ ಗುಂಡಿ ಮಾಡ್ಬೇಕಂತೇಳಿ ತೊಗೊಂಡಿನಿ ನೋಡಿರಿ. ಕಾಜಿ ಗುಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಬಟ್ಟೆ ಒಗಿಬೇಕಂತ ಬಂದೀನಿ ರೀ ಮನೆಯಿಂದ. ಮಳೆ ಒಂದು ದಬಾಶ್ ಬರಾಕತ್ತು. ಸಿಡ್ಲು ಗುಡುಗು ಎಲ್ಲ ಹಾಕತ್ರಿ. ಹಿಂಗಾಗಿ ನಾ ಅಂಜಿ ಬೆಳ್ಕಂಡು ಸನಿಯಕ್ಕೆ ಹಾಕಕ್ಕೆ ಹೋಗ್ಲಿಲ್ಲ ರೀ. ನೀರಂದು ಬಸ್ ಮನೆ ತುಂಬ ಮಾಡ್ತಾವೆ ನೋಡ್ಬೇಕ್ರಿ. ನೋಡಿರಿ, ಬಿಸಿಲು ಭಾಳ ಐತೆ ಅಂತ ಕಾಜಿ ಗುಂಡಿ ಮಾಡ್ಕೊತ ನಾನು ಕುಂತೀನಿ ರೀ. ಫ್ಯಾನಿನ ಗಾಳಿ ಕುಂತ ಬಿಸಿಲು ಒಂದು ಸಿಕ್ಕಾಪಟ್ಟಿ ಬಿಸಿಲು ಇತ್ತು ರೀ. ಎಷ್ಟು ಬಿಸಿಲು ಭಾಳ ಇತ್ತಲ್ರಿ, ಅಷ್ಟು ಮಳೆ ಆಗೈತೆ ನೋಡಿರಿ. ಮಳೆ ಗುಡುಗು ಸಿಳ್ಳು ಹೊಡ್ಯಾಕತ್ರಿ. ಬೆಳ್ಕಂಡು ಸನಿಯಕ್ಕೆ ಹಾಕಿ ಬರಲಿಲ್ಲ ರೀ ನಾವು ಹೋಗಿ ಅಂಜಿಕೆ ರೀ. ಇವಾಗ ಮಳೆ ಬಂದಾಗೈತೆ ರೀ. ನೋಡಿರಿ ಇಲ್ಲೇ ಮನೆ ನೋಡಿರಿ, ಅಡುಗೆ ಮನೆಯನ್ನಾಗ ಹಾಕಾರಿಲ್ರಿ. ಇಲ್ಲ ನೋಡಿರಿ, ಎಲ್ಲ ನಿಂತು ಬಿಟ್ಟೈತೆ ರೀ. ಎಷ್ಟೆಲ್ಲ ಹೊಲಸಾಗ್ಬಿಟ್ಟೈತಿ. ಎಷ್ಟು ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ಮತ್ತು ನಿಮ್ಗೆ ಸಿಗ್ತೀನಿ ನೋಡಿರಿ. ಏನು ಬ್ಲೌಸ್ ಹೊಲಿದು ಆಲೇ ಇಲ್ಲ ರೀ. ಯಾಕಂದ್ರೆ ನಾ ಕಾಜಿ 3 2 ಹುಕ್ಸ್ ಹಚ್ಚು 1 ಗುಂಡಿ ಹಚ್ಚಿದೈತೆ ರೀ. ಅವ್ನು ಮಾಡ್ಕೊಂಡು ಹೊಲಿಬೇಕಂತ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಮಳೆ ಬಿಸಿಲು ಭಾಳ ಇತ್ತು ರೀ. ಅಲ್ಲಿ ರಾಟಿ ಮೇಲೆ ಹತ್ತಕ್ಕೆ ಬೇಸರ ಆಯ್ತು ಬಿಟ್ಟೆ. ಮಳೆ ಬಡಿಯಾಕತ್ತು ರೀ. ಬಡಿ ಮಳೆ ಬಡ್ದೈತೆ ನೋಡಿರಿ ಇವತ್ತಿನ ತನಕ. ಎಲ್ಲ ಮನೆ ಗಬ್ಬಾಗೈತೆ ರೀ. ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೋಡ್ತೀನಿ ರೀ. ಅಡುಗೆ ಮಾಡ್ಕೊಂಡು ಬಟ್ಟೆ ಒಕ್ಕೊಂಡು
ಇವಾಗ 3:30 ಆಗೈತಿ ಟೈಮು. ಕರೆಂಟ್ ಬಂದು ಅಂದ್ರೆ ಒಂದು ಜಂಪರ್ ರೆಡಿ ಮಾಡ್ತೀನಿ ರೀ. ಇಲ್ಲಿಕ್ಕಂದ್ರೆ ಇಲ್ಲಿ ನೋಡಿರಿ ಮಳೆ ಇವತ್ತು ಹೊಲಿದ ಅಲ್ಲಿ ನೋಡಿರಿ ಹೊಲಿದ್ನಂದ್ರೆ ಹೊಲ್ತೀನಿ ಹೊಲಿಲಿಕ್ಕಂದ್ರೆ ಇಲ್ಲಿ ನೋಡಿರಿ ಮನೆ ಎಲ್ಲ ನೀರು ನಿಂತು ಬಿಟ್ಟಾರೆ ಅಡುಗೆ ಮನ್ಯಾಗ. ಬೆಳ್ಕಂಡು ಯಾಕೆ ಬರಲಿಲ್ಲ ರೀ, ಏನು ಮಾಡಲ್ಲ ಹೋಗಲಿಲ್ಲ ನೋಡಿರಿ. ಬ್ಲೌಸ್ ಅರ್ಜೆಂಟ್ ಇತ್ತು ಸ್ಟಿಚಿಂಗ್ ಮಾಡೋದು ನೋಡಿರಿ. ಯಾಕಂದ್ರೆ ಕರೆಂಟ್ ಇತ್ತು. ನಾನು ಆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಆಮೇಲೆ ಕಾಜು ಗುಂಡಿ ಮಾಡ್ಕೊತ ಕುಂದ್ರಾಕ್ ಬರ್ತೈತಿ. ನಂಗೆ ಇಷ್ಟ ಬಿಡು ಮಳೆ ಬರ್ದು ಯಾರಿಗೆ ಬರ್ತೈತ್ರಿ ಗೊತ್ತಾಗಲಿಲ್ಲ. ಕಂಡಪಟ್ಟಿ ಶಿಡ್ಲು ಅಂದ್ರೆ ಅಷ್ಟು ಶಿಳ್ಳು ಬಿದ್ದು ಅದಕ್ಕೆ ನಾ ಹೋಗಿ ಬೆಳ್ಕಂಡು ಯಾಕೆ ಹಂಚ್ಕೇರಿ ಹಾಕ್ಲೇ ಇಲ್ರಿ. ನಾ ಎದ್ದ ಹೋಗ್ಲಿಲ್ಲ ರೀ ಮನ್ಯಾಗ ಕುಂತ್ಯಾಕಿ. ನಮ್ಮ ಹುಡ್ರು ಒಂದು ಸಾಲಿ ಹೋಗಿದ್ದು ಅವ್ರದ್ದು ಒಂದು ಚಿಂತೆ ಅವ್ರು ಸಾಲಿ ನಿಂತ ಜಲ್ದಿ ಬಂದ್ರೆ ಆದ್ರೆ ಎಲ್ಲ ಮ್ಯಾಗಿಂದು ಒರಿಸ್ಕೊಂಡು ಕಸ ಹುಡ್ಕೊಂಡು ಹೋಗ್ತೀನಿ ರೀ. ಹಾಸಿಗೆ ತೋದ್ಬಿಟ್ಟವ್ರಿ, ಹಾಸಿಗೆ ಹೊಣ್ಯಾಕಿನಿ ನೋಡ್ರಿ ಇಲ್ಲೇ. ಕಸ ಹುಡ್ಗಕ್ಕೆ ಸರಿ ನೋಡಿರಿ. ಭಾಳ ಮಳೆ ಆಗೈತೆ ರೀ, ಸಿಕ್ಕಾಪಟ್ಟಿ ಮಳೆ ಆಗೈತೆ ರೀ. ಕಸ ಗುಡಿಸ್ಬೇಕಂತೇಳಿ ಮ್ಯಾಗ ಬಂದೀನಿ ರೀ. ಇಲ್ಲಿ ಸಜ್ಜದಾಗ ಶ್ರಾವಣಿ ಏನೈತೆ ವಿಡಿಯೋ ಮಾಡ್ಕೊತಾನೆ ಆಕೆ ಅಡ್ಡಾಡಕತ್ತಾವಳ್ರಿ. ಇಲ್ಲಿ ನೋಡಿರಿ ಕಸ ಗುಡಿಸ್ಕೊಂಡು ತಳ್ಯಾಕೆ ಬಂದೀನಿ. ಇದಿಷ್ಟು ಕಸ ಗುಡಿಸ್ತೀನಿ ರೀ, ತಳಗಿಂದಿಷ್ಟು ಕಸ ಗುಡಿಸಿ ನೋಡಿರಿ. ಎಲ್ಲ ಕಸ ಗುಡಿಸ್ಕೊಂಡು ನೋಡಿರಿ ಇಲ್ಲೇ ತಳಗ ಇದು ಬೇಕಾಗಿತ್ತು ರೀ ಬಂದಿದ್ದೆ. ಮ್ಯಾಗ ಬಂದು ನೋಡಿರಿ ಉಸು ಬಟ್ಟೆ ಒಣಾಕಿನಿ. ಕರೆಂಟ್ ಹೋಗ್ಬಿಟ್ಟವ್ರಿ. ಕರೆಂಟ್ ಟಿ ಸಿ ಬಿದ್ದೈತೆ ಅಂದ್ರಿ. ಕರೆಂಟ್ ಮಾತು ಬರಲ್ಲ. 3-4 ಗಿಡ ಬಿದ್ದಾವು, ಟಿ ಸಿ ಬಿದ್ದೈತಿ. ಆ ಕಡೆ ಕಾಣತ್ತಿರ್ಬೇಕ್ರಿ ಎಕ್ಕಿ ಗಿಡ ಬಿದ್ದೈತೆ ರೀ. ಮತ್ತು ಎಲ್ಲ ನೋಡಿರಿ ಮಳೆ ಅಂದ್ರೆ ಅಷ್ಟು ಮಳೆ ಆಗೈತೆ ನೋಡಿರಿ. ಶ್ರವಣ್ ಕುಮಾರ್ ಒಂದು ಕಿತಾಪತಿ ಮಾಡಾಕತ್ತಾನ ನೋಡಿರಿ ಸಜ್ಜದಾಗ. ಇವೆಲ್ಲ ನೀರು ಒರೆಸಿದೀನಿ ರೀ. ಅಟ್ಟ ಕಸ ಹುಡ್ಕೊಂಡು ಪರ್ಸಲಿ ಕಸ ಹುಡುಗ್ಬೇಕ್ರಿ. ಹುಡುಗಿ ಇದು ಮಾಡ್ತೀನಿ ರೀ. ಇನ್ನೇನು ಮನೆ ಅಂದ್ರೆ ಒಟ್ಟು ಅಡುಗೆ ಮನೆ ತುಂಬ ನೀರು ಆಗ್ಯಾವ್ರಿ. ಯಾಕಂದ್ರೆ ಮಳೆ ಭಾಳ ಹೊತ್ತೊಳತ್ತಲ್ರಿ. ಬೆಳ್ಕಂಡು ಹಾಕೋದಲ್ಲ. ಒಂದು ಸಿಡಿಲು ಬಿದ್ದು ಎಮ್ಮೆ ಸತ್ತೈತಂತ್ರಿ. ಅದಕ್ಕೆ ಸಿಡ್ಲು ಅದು ಗದ್ದರಿಕೆ ಅಂತಾರಲ್ರಿ, ಅದು ಬಂದಕ್ಕೆ ನನ್ನ ಮ್ಯಾಕ ಹತ್ತದಾಗಲಿಲ್ಲ ರೀ. ಸಿಡಿಲು ಗುಡುಗು ಭಾಳ ಇತ್ತು ರೀ. ಅದಕ್ಕೆ ನಾ ಮ್ಯಾಗ ಹತ್ತಿ ಬೆಳ್ಕಂಡು ಹಾಕಕ್ಕೆ ಅಂಜಿಕೆ ಬಂತು ರೀ. ನಾ ಹೋಗಲಿಲ್ಲ. ಎಷ್ಟು ನೀರು ಬೀಳ್ಬಿಡ ಆ ಕಡೆ ಆಮೇಲೆ ಒರೆಸಿದ್ರೆ ಆತು ಅಂತೇಳಿ ಎಲ್ಲ ಮಳೆಗೆ ತೊಯ್ಯು ಎಲ್ಲ ಎತ್ತಿಟ್ಟು ಕುಂತ್ಬಿಟ್ಟು ನೋಡ್ರಿ ನಾನು. ಈಗ ಪರ್ಸಲಿ ಕಸ ಹುಡ್ಗಾಕತ್ತೀನಿ ರೀ. ಪರ್ಸಲಿ ಗುಡಿಸ್ಕೊಂಡು ಈಗ ಏನಿಲ್ಲ ನೋಡಿರಿ ಕೆಲಸ. ಈಗ ಆಗೈತೆ ಕರೆಂಟ್ ಹೋದವ್ರಿ. ಬೇಕಾದಂಗೆ ಆರಾಮಾಗಿ 2-3 ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದಿತ್ತು. ನಾನು ಒಂದಿಟ್ಟು ಮಾತು ಹೇಳ್ಕೊತ ಕುಂತೆ. ಒಂದು 3 ಕಾಜಿ ಗುಂಡಿ ಮಾಡ್ಕೊಂಡೆ. ಹಿಂಗಾಗಿ ಇದಾತು ನೋಡಿರಿ. ಏನು ಮಾಡೋಕ್ಕಾಗಲ್ಲ. ಇದೊಂದು ಕಸ ಗುಡಿಸ್ಕೊಂಡು ಹಿಂದೆಲ್ಲ ಹೊಲಸಾಗೈತಿ. ನಾ ಬಟ್ಟೆ ಅದಾವು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಹಿಂದಿನ ಕ್ಲೀನ್ ಮಾಡಬೇಕು, ಬಟ್ಟೆ ಒಗಿಬೇಕು. ಕೆಲಸ ಭಾಳ ಐತ್ರಿ. ಶ್ರವಣ್ ಕುಮಾರ್ ಕುಂತಾನ ನೋಡಿರಿ ಇಲ್ಲೇ. ಒಂದು ಎಮ್ಮೆ ಸಿಡ್ಲು ಬಡ್ದು ಒಂದು ಎಮ್ಮೆ ಸತ್ತೈತೆ ರೀ. 3 ಗಿಡ ಬಿದ್ದಾವು. ಅಲ್ಲಿ ಹೆಣ್ಮಕ್ಳು ಸತ್ತಾರಂತ್ರಿ ಎಲ್ಲೇ ಹೊಲಕ್ಕೆ ಹೋದಲ್ಲೇ. ಅದು ನಮ್ಮ ಊರಾಗ ಅಲ್ರಿ. ಆದ್ರೆ ಅದು ಎಲ್ಲಿ ಅಂದ್ರೆ ಅಂದು ಕೇಳಿ ಮತ್ತು ನಮ್ಮ ಊರಾಗ ಟಿ ಸಿ ಬಿದ್ದೈತೆ ರೀ. ಕರೆಂಟು ಇವತ್ತೇನು ಬರಲ್ಲ ರೀ. ಮುಗೀತು ಕರೆಂಟಿಂದು. ನಾಳೆಗೆ ಬರ್ತಾವೆ ರೀ ಕರೆಂಟ್ ಮುಂಜಾನೆಗೆ. ನಾಳೆ ಮಾತ್ರ ವಾರ ಹೊಲಿಯಲ್ಲ ನೋಡಿರಿ. ನಾಳೆ ಮಾತ್ರ ಮತ್ತು ಫ್ರೀ ಇರ್ತೀನಿ ರೀ, ಹೊಲಿಯೋದಿಲ್ಲ. ನಾಳೆಗೆ ಒಂದಿನ ಆಗಲ್ಲ. ಮತ್ತು ಶನಿವಾರನಿಂದ ಹೊಲಿದ್ರಾತ್ರಿ. ಅರ್ಜೆಂಟ್ ಇತ್ತು ಅದು ಬ್ಲೌಸು. ಅವ್ರಿಗೆ ಹೇಳ್ತೀನಿ ರೀ. ಮತ್ತು ಹಿಂಗಾತು ಕರೆಂಟ್ ಮತ್ತು ಶನಿವಾರ ಅಲ್ರಿ. ಏನು ಮಾಡಿ ಕಟ್ ಮಾಡಿ ಇಟ್ಟಿದ್ದು ಮಾತ್ರ ಸಾಕ್ಷಿ ಗೊತ್ತಾಗತ್ತೆ ಅವ್ರಿಗೆ ಕಟ್ ಮಾಡಿ ಇಟ್ಟಿದ್ದು. ಹೊಲಿದು ಆಗಲಿಲ್ಲ ರೀ ಅಂತ ಹೇಳ್ತೀನಿ. ಏನು ಅನ್ನಲ್ಲ ರೀ ಅವ್ರು. ಆದ್ರೆ ಅಷ್ಟು ನಮ್ಮ ಮನೆ ಎಲ್ಲ ಹುಡ್ರೆಲ್ಲ ಆಡಿ ಹೊಲಸಾಕ್ಬಿಟ್ಟವ್ರಿ. ಮಳೆ ಬಂದಕ್ಕೆ ಗಾಳಿಗೆ ಒಟ್ಟು ಹೊಲಸೆಲ್ಲ ಮನ್ಯಾಗ ಬಂದುಬಿಟ್ಟೈತೆ ರೀ. ನೋಡಿರಿ ಎಲ್ಲ ಇದನ್ನು ತುಂಬಿಟ್ಟು ಮತ್ತು ಅಡುಗೆ ಮನೆಗೆ ಹೋಗ್ತೀನಿ ರೀ. ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ಲ. ನೀರು ಅಂದ್ರೆ ಅಡುಗೆ ಮನೆಗೆ ಎಷ್ಟು ಅದ ನೀವೇ ನೋಡಾಕತ್ತಿ ಬರ್ರಿ. ಅಷ್ಟು ನೀರು ಬಿದ್ದಾವ್ರಿ. ಅಷ್ಟು ಒರೆಸ್ಕೊತೀನಿ ರೀ ಅಡುಗೆ ಮನೆ. ಇದೆಲ್ಲ ಪಡ್ಸಾಲಿ ಅಟ್ಟ ಕ್ಲೀನ್ ಆತು ರೀ. ಆಮೇಲೆ ಅಡುಗೆ ಮನೆಗೆ ಬಂದು ನೋಡಿರಿ ಒರೆಸ್ಕೋತ ಬರಾಕತ್ತೀನಿ ರೀ. ಇಲ್ಲೇ ಸ್ಟ್ಯಾಂಡಿನ ಮ್ಯಾಗ ಕುಂತ್ಕೊಂಡು ಒರ್ಸಾಕತ್ತಿದ್ದೇನೆ ರೀ. ಅದು ಸ್ಟ್ಯಾಂಡು ಗಾವಾಗಲಿಲ್ಲ ರೀ. ಅದಕ್ಕೆ ಬಗ್ಗೆ ಒರೆಸಿದ್ರೆ ಆತು ಅಂತೇಳಿ ಸ್ಟ್ಯಾಂಡ್ ತೆಗೆದು ಕೇರಿ ಇಡ್ತೀನಿ ರೀ ಆ ಕಡೆ. ಮನೆ ನೀರು ಭಾಳ ಅದಾವೆ ರೀ. ನೀರು ಅಂದ್ರೆ ಅಷ್ಟು ನೀರು ಬಿದ್ದಾವೆ ನೋಡಿರಿ. ಮಳೆನೇ ಅಷ್ಟು ಜೋರು ಬಂದೈತೆ ರೀ. ನೀರು ಬೀಳಾರಿ ಏನು ಮಾಡ್ಯಾವ ರೀ. ನಾ ಮಾತ್ರ ಹೊರ್ಯಾಕೆ ಹೋಗಿಲ್ಲ. ಮಳೆ ನೋಡಿಲ್ಲ ರೀ. ನಾನು ವಿಡಿಯೋನೂ ಭಾಳ ತೊಗೊಂಡಿಲ್ಲ ರೀ. ಅಷ್ಟು ಗದ್ದಲಕ್ಕಿ ಸಿಡ್ಲು ಅಷ್ಟು ಇತ್ತು ರೀ. ಇವತ್ತಿನಂತ ಮಳೆ ಒಟ್ಟು ಆಗಿಲ್ಲ ಅಂತ ಹೇಳ್ಬೋದು ನೋಡಿರಿ. ಅಷ್ಟು ಮಳೆ ಆಗೈತೆ ರೀ. ಇದಿಷ್ಟು ಒರೆಸ್ತೀನಿ ರೀ. ಒರೆಸ್ಕೇರಿ ಊಟ ಕ್ಲೀನ್ ಮಾಡ್ಕೊಂಡು ಹಿಂದಿಂದು ಕ್ಲೀನ್ ಮಾಡ್ಬೇಕು ರೀ. ನಾನು ಅನ್ಕೊಂಡಿದ್ದ ಬೇರೆ ಆಗೈತಿ, ಆಗಿದ್ದ ಬೇರೆ ಆಗೈತೆ ರೀ ಇವತ್ತು. ಅಷ್ಟು ಇವತ್ತು ಕಾಜಿ ಗುಂಡಿ ಮುಗಿಸ್ಕೊಂಡು ಅಸ್ತ್ರ ಬ್ಲೌಸ್ ಮುಗಿಸ್ಕೊಂಡು ಒಂದಿಷ್ಟು ಸೀರೆಗಳು ಪಿಕೋ ಇದ್ದು ಅವಿಷ್ಟು ಹಾಕಬೇಕು. ಮತ್ತು ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಅವಿಷ್ಟು ಪಿಕೋ ಹಾಕಿ ಮತ್ತು 2 ತೆಲುಗು ಕವರ್ ಹೊಲಿಯೋದು ರೀ ಅರ್ಜೆಂಟಾಗಿ. ಅದೊಂದು ಹೊಲಿಬೇಕು ಅಂತ ನಾ ಮಾಡಿದ್ದೇನೆ ರೀ. ಯಾವುದು ಆಗಲಿಲ್ಲ ರೀ. ಮತ್ತು 3 ಕಾಜಿ ಗುಂಡಿ ಮಾಡ್ಕೊತ ಕುಂತಿದ್ದೆ. ಮತ್ತು ಜಂಪರ್ ಒಯ್ಯಕ್ಕೆ ಬಂದ್ರಿ. ಮತ್ತು 6 ಜಂಪರ್ ತೊಗೊಂಡ್ರಿ. 300 ರೂಪಾಯಿ ವ್ಯಾಪಾರ ಆತು ರೀ ಅದು.
ಮತ್ತು ಅದು ವ್ಯಾಪಾರ ಒಂದು ಐತಲ್ರಿ ಅದರ ಆಗೈತಿ. ಮತ್ತು ಇದು ಇನ್ನು ಈಗ ಆಡಾಗೈತಿ ಟೈಮು 2ರಿಂದ ಎಷ್ಟು ಹೊಲಿತಿದ್ದೇನೆ ರೀ 6 ಹೊಲಿದಾತಿತ್ತು. ಮತ್ತು ಅದು ಹೊಲಿದ ಕರೆಂಟ್ ಅನಿವಾರ್ಯ ಅಲ್ರಿ, ಮಳೆ ಬರೋದು ಯಾರ ಕೈಯಂದು ಮಳೆ ಬರೋದು. ಪಾಪ ಸಿಳ್ಳು ಬಿದ್ದು ಎಮ್ಮೆ ಹೊರಗೆ ಕಟ್ಟಿದ ಎಮ್ಮೆ ಖಲಾಸ್ ಆಗೈತೆ ರೀ. ಅಲ್ಲಿ ಆ ಕಡೆ ಯಾವ ಊರು ಅಂದ್ರು ನೋಡ್ರಿ, ಅಲ್ಲಿ ನಾನು ಪಕ್ಕ ಕೇಳಿಲ್ರಿ. ಇಬ್ಬರು ಹೆಣ್ಮಕ್ಳು ಬುಡಕ್ಕೆ ನಿಂತಾರಂತ್ರಿ, ಸಿಳ್ಳು ಬಿದ್ದೈತೆ. ಅಷ್ಟು ಮಳೆ ಸಿಳ್ಳು ಇವತ್ತು ನೆನಪು ಮಳೆ ಯಾವಾಗೂ ಬಂದಿದ್ದಿಲ್ಲ ರೀ. ಇಲ್ಲಿ ನೋಡ್ರಿ ಮನೆಯಿಂದ ಎಷ್ಟು ಹೊಲಸು ಬಿದ್ದೈತಿ, ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ ರೀ. ಮನೆಯಿಂದ ಕ್ಲೀನ್ ಮಾಡಿ ಬಟ್ಟೆ ಒಗಿತೀನಿ ರೀ. ಇಲ್ಲಿಕ ಮನಸ್ಸು ಬರಲ್ಲೆಲ್ಲ ಹೊಲಸು ಮನೆಯಿಂದನೂ ಆಯ್ತು. ಅಡುಗೆ ಮನೆ ಕ್ಲೀನ್ ಆಗೈತಿ, ಪರ್ಸಾರ ಕ್ಲೀನ್ ಆಗೈತಿ, ಆಟ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದಿನಿ. ಇದೊಂದು ಕ್ಲೀನ್ ಮಾಡ್ಕೊಂಡು ಒಗೆದು ಕೇರಿ ಸುಮ್ಮ ಕುಂತ್ಬಿಡ್ತೀನಿ ರೀ ಆರಾಮಾಗಿ. ಬಟ್ಟೆ ಹೊಲಿದೇನಿಲ್ಲ, ಕರೆಂಟ್ ಮಾತ್ರ ಬರೋದಿಲ್ಲ ರೀ, ಗೊತ್ತೈತೆ ನನಗೆ. ನಾಳೆಗೂ ಬಂದ್ರಿ ರಾಟಿ, ನಾಡ್ದು ಬಂದ. ಕೆಲಸ ರಾಟಿ ಇರ್ಲಿಕ್ಕಂದ್ರೆ ಕೆಲಸನೂ ನಿಂತು ಬಿಡ್ತೈತೆ ನೋಡಿರಿ. ಏನು ಮಾಡ್ಬೇಕು ಅನ್ನಂಗೆ ಆಗಿಬಿಡ್ತೈತಿ. ಒಂದು ದಿನ ರಾಟಿ ಹೊಲದ ರೂಢ ಐತಲ್ರಿ. ರಾಟಿ ಹೊಲದ್ರೆ ಟೈಮ್ ಪಾಸ್ ಆಗ್ತಿತ್ತು ರೀ. ಇರ್ಲಿಕ್ಕಂದ್ರೆ ಇಲ್ಲಿ ನೋಡಿರಿ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ 2-3 ಬ್ಲೌಸ್ ಆರಾಮಾಗಿ ಹೊಲಿಬೋದು ರೀ. ಟೈಲರಿಂಗ್ ಕೆಲಸ ಮಾಡೋರು ಬೇಸ್ರ ಮಾಡ್ಕೊಂಡು ದಿನಕ್ಕೆ 2 ಬ್ಲೌಸ್ ಹೊಲಿದ್ರೂ ಆರಾಮಾಗಿ 120 ರೂಪಾಯಿ ಸಿಗುತ್ತಲ್ರಿ. ಯಾರು ಕೊಡ್ತಾರೆ ಹೇಳ್ರಿ? ಟೈಲರಿಂಗ್ ಕೆಲಸ ಅನ್ನೋದು ಭಾಳ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಈಜಿ ಕೆಲಸ ನೋಡಿರಿ. ಟೈಲರಿಂಗ್ ಕೆಲಸ ಕಲ್ತವ್ರಿಗೆ ಮಾತ್ರ ಆರಾಮ ಅಂತಲೇ ಹೇಳ್ಬೋದು. ಟೈಲರಿಂಗ್ ದಿನಕ್ಕೆ 7, 8, 10 ಜಂಪರ್ ಹೊಲಿತಾರೆ. ನಾವು ಅಷ್ಟೇ ಹೊಲಿಯಲ್ರಿ, 1, 2. ಯಾಕಂದ್ರೆ ಬಟ್ಟೆ ವ್ಯಾಪಾರ ಒಂದು ಐತಲ್ಲ, ಅದು ಮಾಡ್ಕೊಂಡು ಮತ್ತು ಮನೆ ಕೆಲಸ ಮಾಡ್ಕೊಂಡು 2 ಮಕ್ಕಳು ಸಣ್ಣ ಅದಾವ್ರಿ, ಮಾಡ್ಕೊಂಡು ಕೇರಿ 1, 2 ಹೊಲಿತೀನಿ ಅಂದ್ರೆ ನನ್ನ ಮನೆಗೆ ಖರ್ಚು ಹೋಗುತ್ತೆ ನೋಡಿರಿ. ಆರಾಮಾಗಿ ಹೊಲಿಬೋದು ರೀ. ಈಗ ಅದು ನಾ ಮಾಡ್ತಿದ್ನಲ್ಲ, ನನಗೊಂದು ತಲೆಯಾಗ ರೀ, ಹೊಲಿತಿದ್ನಲ್ಲ ಹಿಂಗಾತಲ್ಲ, ನಾ ಕಾಜಿ ಗುಂಡಿ ಮಾಡೋಬಿಟ್ಟು ಹೊಲ್ದಿದ್ನಲ್ಲ, ಒಂದು ಜಂಪರ್ ರೆಡಿ ಆಗ್ತಿತ್ತು. ಆಮೇಲೆ ಇವಾಗೆಲ್ಲ ಕೆಲಸ ಮಾಡ್ಕೊಂಡು ಕಾಜಿ ಗುಂಡಿ ಮಾಡಕ್ಕೆ ಬರ್ತಂತ ಇದೊಂದು ತಲೆಯಾಗ ಓಡಾಕತ್ತಿದ್ರು ನನಗೆ. ಏನು ಮಾಡ್ಬೇಕು ಬಿಡಿ, ಯಾರ ಕೈಯಂದು ನಾ ಕಾಜಿ ಗುಂಡಿ ಮಾಡಿ ಹೊಲಿದ್ರಾತು ಅಂತೇಳಿ ನಾ ಬಿಟ್ನಲ್ಲ ಅಂತೇಳಿ ಅಂದ್ಕೊಂಡು ಸುಮ್ಮಾದೆ ನೋಡಿರಿ. 60 ರೂಪಾಯಿ ಒಂದು ಬ್ಲೌಸ್ ಅಂದ್ರೆ, ಅಸ್ತರ ಬ್ಲೌಸ್ 120 ರೂಪಾಯಿ ಹೊಲದ ಕೂಲಿ ತೊಗೊಂಡು ಬಿಡ್ತಿದ್ದೀನಿ ರೀ ನಾನು ಕಾಜಿ ಗುಂಡಿ ಮಾಡೋದು ಅವಶ್ಯಕತೆ ಇದ್ದಿಲ್ಲ. ಕಟ್ ಮಾಡೋಣ, ಕಟಿಂಗ್ ಮಾಡೋಣ, ಸ್ಟಿಚಿಂಗ್ ಮಾಡಕ್ಕೆ ಕುಂತಿದ್ನೆ, ಆರಾಮಾಗಿ 120 ರೂಪಾಯಿ ಹೊಲಿತಿದ್ದು ನೋಡಿರಿ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ರೀ. ಮಳೆ ಯಾರ ಕೈ ಅಂದ್ರೆ ಕೇಳಿ ಬರ್ತದೆ. ಟಿ ಸಿ ಒಂದು ಬಿದ್ದೈತೆ ರೀ, ಇಲ್ಲಿಕ ಲೈಟ್ ಬರ್ತಿದ್ದು ರೀ. ಒಳ್ಳೆ ಟಿ ಸಿ ಬಿದ್ದೈತಲ್ಲ, ಹಿಂಗಾಗಿ ಲೈಟ್ ಬರಲಿಲ್ಲ ನೋಡಿರಿ. ಕಪ್ಪಿ ಜೊಂಡು ಅಂದ್ರೆ ಅಷ್ಟು ಕಪ್ಪಿ ಜೊಂಡು ಐತೆ ರೀ. ಕಾಲ ಜರಾಕತ್ತಿದ್ದು ರೀ, ಹಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಕಸ ಗುಡ್ಸಾಕತ್ತೀನಿ ನೋಡಿರಿ. ಇದಿಷ್ಟು ಹೊಲಸು ಐತೆ ರೀ. ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿರಿ. ಯಾಕಂದ್ರೆ ಕಸ ಹೊಡ್ಕೊಂಬಂದಿದ್ದು ಮಳೆ ಬಂದೈತಲ್ರಿ, ಗಾಳಿ ಧೂಳಿಗೆ ಎಲ್ಲ ಒಟ್ಟು ಹೊಲಸು ಇಲ್ಲೇ ಬಂದು ಬಿದ್ದೈತೆ ನೋಡಿರಿ. ಬಟ್ಟೆ ಒಗಿತೀನಿ ರೀ. ಬಟ್ಟೆ ಒಗೆದು ನೋಡಿಷ್ಟು ಬಟ್ಟೆ ಒಗೆದೆ, ಅದಷ್ಟು ತುಂಬಿ ಚೆಲ್ಲಿ ಬಟ್ಟೆ ಒಗೆದು ಕೇರಿ ಎಲ್ಲ ಕ್ಲೀನ್ ಆಗೈತೆ ನೋಡಿರಿ. ಮನೆಯಿಂದ ಸ್ವಚ್ಛ ಆಗೈತೆ ರೀ. ಇವಾಗ ಏನು ಮಾಡ್ತೀನಿ ಅಂದ್ರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಏನೂ ಕೆಲಸ ಇಲ್ಲ ರೀ. ಬಾಯ್ ರೀ.